ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚಾನಲ್ಗೆ ನೀವೆಲ್ರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಅವರು ಏನಕ್ಕೆ ಹಿಂಗೆ ಮಾಡ್ತಿದ್ದಾರೆ ಅಂತಲೂ ಗೊತ್ತಿಲ್ಲ. ರೀಸನ್ ಏನಿದೆ, ಅಥವಾ ಗಿಲ್ನ ಸ್ವಲ್ಪ ಕೆಟ್ಟದಾಗಿ ತೋರಿಸ್ಬೇಕು ಅಂತನೋ ಏನೋ ಗೊತ್ತಿಲ್ಲ. ಅಥವಾ ಅಶ್ವಿನಿ ಅವರು ಯಾರ್ಯಾರು ಪತ್ರ ಬರ್ದಿದ್ರಲ್ಲ, ಅಂದರೆ ಯಾರ್ಯಾರು ಸಾರಿ ಕೇಳಬೇಕಂತ ಅದನ್ನೆಲ್ಲ ತೋರಿಸಿದ್ರು. ಬಟ್ ಗಿಲ್ಲಿ ಯಾರ್ಯಾರು ಬರ್ದಿದ್ದ ಅಂತ ನೀಟಾಗಿ ತೋರಿಸ್ಲೇ ಇಲ್ಲ. ಅಶ್ವಿನಿ ಅವ್ರು ತೋರಿಸಿದ್ರು, ಕಾವ್ಯನ್ ತೋರಿಸಿದ್ರು, ಮತ್ತು ಇನ್ನೊಂದು ಯಾರು ರಘುವಣ್ಣ ಇವ್ರನ್ನ ಮಾತ್ರ ತೋರಿಸಿದ್ರು. ಬಟ್ ಅವ್ರು ಗಿಲ್ಲಿ ಆ್ಯಕ್ಚುಲಿ ರಕ್ಷಿತಾಗೂ ಸಾರಿ ಲೆಟರ್ ಬರ್ದಿದ್ದ, ಅದನ್ನೆಲ್ಲೂ ತೋರಿಸ್ಲೇ ಇಲ್ಲ. ನಾನು ತಮ್ಮನೇಲಿ ಹಾಕಿದ್ದೀನಿ ನೋಡಿ. ಆ್ಯಕ್ಚುಲಿ ಅವನು ಕೂಡ ರಕ್ಷಿತಾಗೆ ಸಾರಿ ಕೇಳ್ತಾನೆ. ಏನಕ್ಕಂದರೆ ನೀನು ಅಷ್ಟೊಂದು ಕಷ್ಟಪಡ್ತೀನಿ, ನಾವು ಇಬ್ಬಿಬ್ರು ಪಾತ್ರೆ ಬೆಳಗೋದ್ರೂ ಅಯ್ಯೋ ಅಪ್ಪ ಆಗಲ್ಲ, ಸುಸ್ತಾಗುತ್ತೆ. ಇಬ್ಬರು ಬೆಳಗೋದಕ್ಕೂ ಕೂಡ ಅಷ್ಟೊಂದು ಪಾತ್ರೆ ಕಷ್ಟ ಆಗುತ್ತೆ. ನೀನು ಒಬ್ಬಳೇ ನಿಂತ್ಕೊಂಡು ಯಾವಾಗ್ಲೂ ಪಾತ್ರೆ ಬೆಳಗ್ತಿರ್ತೀಯ, ಮನೆ ಕೆಲಸ ಮಾಡ್ತಾ ಇರ್ತೀಯ, ಅಥವಾ ನನಗೆ ಸಿಕ್ಕಾಪಟ್ಟೆ ಎಲ್ಪ್ ಮಾಡಿದೆ ಊಟದ ವಿಷಯದಲ್ಲಿ. ನಾನು ಏನೇಂದ್ರೂ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಎಷ್ಟೊಂದು ಸಲ ನಿನ್ಗೆ ಬೈದಿದ್ದೀನಿ, ಆದರೂ ನೀನು ನಗ್ತಾ ತಗೊಳ್ತೀಯ. ನಂದು ನಿಂದು ಒಂಥರ ಒಂದೇ ಕ್ಯಾರೆಕ್ಟರು. ಯಾರು ಏನಾದರೂ ತಲೆ ಕೆಡಿಸ್ಕೊಳ್ಳೋಲ್ಲ. ಆಲೇ ಒಂದು 5 ನಿಮಿಷ ಬಿಟ್ಬಿಟ್ಟು ಮತ್ತೆ ಅವ್ರ ಜೊತೆ ಮಾತಾಡ್ತಿರ್ತೀವಿ. ಇಬ್ರದ್ದು ಒಂಥರ ಏನಂತಾರೆ, ಒಂಥರ ಬಡ ಅಂತ ಮಾತಾಡ್ಬಿಡ್ತೀವಿ. ಇಬ್ಬರಲ್ಲೂ ವಿಷಯ ಇರೋದಿಲ್ಲ. ಆ ಮನ್ಸಿಗೆ ಅನ್ಸೋದನ್ನ ಹೇಳ್ಬಿಡ್ತೀನಿ ಅವಾಗ್ಲೇ. ನಾನು ಎಷ್ಟು ನಿಂಗೆ ಏನೇ ಕೋಪ ಬಂದಾಗೂ ಹಿಂಗೆ ತಲೆ ಮೇಲೆ ಸ್ವಲ್ಪ ಹೊಡೆದಿದ್ದೀನಿ, ಹಿಂಗೆ ಕತ್ತೆಲ್ಲ ಇದು ಮಾಡಿದ್ದೀನಿ, ಏನೇ ಅಂದ್ರೂ ನೀನು ಬೇಜಾರು ಮಾಡ್ಕೊಳ್ಳಲ್ಲ. ನನಗೆ ಎಷ್ಟೊಂದು ಸಲ ಅಷ್ಟೆಲ್ಲ ಬೈದರೂ ಕೂಡ ನನಗೆ ಊಟದಲ್ಲಿ ಎಷ್ಟು ಹೆಲ್ಪ್ ಮಾಡ್ತೀಯಾ, ಊಟ ತಂದು ಕೊಡ್ತೀಯ ಟೈಮ್ಗೆ, ನಾನು ಏನೇ ಕೆಲಸ ಹೇಳಿದ್ರು ಮಾಡ್ತೀಯಾ. ನಾನು ಆಲ್ಮೋಸ್ಟು ಡೇ 1ಇಂದನೂ ನೀನು ನನಗೆ ಎಷ್ಟೊಂದು ಕೆಲಸದಲ್ಲಿ ಹೆಲ್ಪ್ ಮಾಡಿದ್ದೆ. ನಾನು ಎಷ್ಟೊಂದು ಕೆಲಸಗಳು ಮಾಡೇ ಇಲ್ಲ. ನನ್ನ ಕೆಲಸಗಳು ನಾನು ಕೊಟ್ಟಿರೋ ಡ್ಯೂಟಿ ಏನಿದೆ ಅದು ಆಲ್ಮೋಸ್ಟ್ ನನ್ನ ಕೆಲಸ ಎಲ್ಲ ನೀನೇ ಮಾಡಿದ್ಯಾ. ಯಾಕೋ ಆಯ್ತು ನೋಡು, ನನ್ನ ಕೆಲಸ ಎಲ್ಲ ಆಲ್ಮೋಸ್ಟ್ ಕೆಲಸ ನೀನೇ ಮಾಡಿದ್ಯಾ ಅಂತ ಎಲ್ಲ ಹೇಳ್ಬಿಟ್ಟು ಅವಳಿಗೆ ಸಾರಿ ಕೇಳ್ತಾನೆ. ಅವಳು ಹಿಂಗೆ ಕತ್ತಾಡ್ಕೊಂಡು ಸರಿ ಆಯಿತು ಅಂತಾನೆ. ಆಯಿತು ಬಾ ಹಾಕೋಣ ಅಂತ ತಗೊಂಡೋಗಿ ಇಬ್ಬರು ಕೂಡ ಸೇರಿ ಅದನ್ನ ಸಾರಿ ಕೇಳಿರೋ ಪತ್ರ ತೊಗೊಂಡೋಗಿ ಅಗ್ನಿಕುಂಡಕ್ಕೆ ಹಾಕ್ತಾರೆ. ನನ್ನ ಬಗ್ಗೆ ಏನು ತಪ್ಪು ತಿಳ್ಕೊಬೇಡ, ನನಗೆ ನೀನು ಬಾಯಿ ಬಡ್ಕಿ ತಲೆಗೆ ಇಟ್ಕೊಳ್ಳೋಂತ ನಂಗೆ ಗೊತ್ತು ಬಿಡು. ನಾನು ಇಷ್ಟಿನ ಅಷ್ಟೆಲ್ಲ ಮಾತಾಡೋದು ನೀನೇನು ತಲೆಗೆ ಹಚ್ಕೊಂಡಿಲ್ಲ ಅಂದರೆ ಇದನ್ನೆಲ್ಲ ತಲೆಗೆ ಹಚ್ಕೊಳ್ತೀಯ ಅಂದ್ಬಿಟ್ಟು ಇದಕ್ಕೆ ಅಗ್ನಿಕುಂಡಕ್ಕೆ ಅದನ್ನ ಲೆಟರ್ನ ಹಾಕಿದ್ದಾರೆ. ಬಟ್ ಇದನ್ನ ಬಿಗ್ ಬಾಸ್ ಅವ್ರು ತೋರಿಸಿಲ್ಲ. ಏನಕ್ಕಿರ್ಬೋದು ಗೊತ್ತಿಲ್ಲ, ರೀಸನ್ ಏನಿರ್ಬೋದು ಬಿಗ್ ಬಾಸ್ ಅವ್ರಿಗೆ ಗೊತ್ತಿಲ್ಲ. ಅಶ್ವಿನಿ ಮೇಡಮ್ ಅವ್ರು ಎಷ್ಟು ಸಾರಿ ಕೇಳಿದಾರೋ ಅವ್ರದ್ದೆಲ್ಲ ತೋರಿಸ್ಬಿಟ್ಟು ಗಿಲ್ಲಿದೆ ಎಂದಕ್ಕೆ ತೋರಿಸ್ತಿಲ್ಲ. ಆ್ಯಕ್ಚುಲಿ ಗಿಲ್ಲಿ ಕೇಳಿದ್ರು, ಅಲ್ಲಿ ರಕ್ಷಿತಾ ಇಬ್ರಿಗೆ ಲೆಟರ್ ಇದು ಮಾಡ್ತಾಳೆ, ಸಾರಿ ಅಂತ ಕೇಳ್ತಾಳೆ. ಒಂದು ಅಶ್ವಿನಿ ಮೇಡಮ್ಮು ಹಾಗೇನೆ ಕಾವ್ಯಂಗೆ ಅನ್ಸುತ್ತೆ. ಆಗ ಇವರು ನಾನು ಅಂದ್ಕೊಳ್ತೀನಿ, ಗಿಲ್ಲಿ ಕೂಡ ಕೇಳ್ತಿರ್ತಾನೆ, ಎಲ್ಲೇ ನನಗೆ ಬರ್ದಿಲ್ವಲ್ಲೇ ನೀನು ಸಾರಿ ಲೆಟರು ಅಂತ ಗಿಲ್ಲಿ ಕೇಳಿದಾಗ ಅವಳು ಏನು ತಣ್ಣೆ ಕಿಡ್ಕೊಳ್ಳೋದು, ಸುಮ್ಮನೆ ನಿಂತ್ಬಿಟ್ಟು ಹೊರಟೋಗ್ತಾಳೆ. ಆಗ ಅಂದ್ಕೊತಿರ್ತಾನೆ, ಅಲ್ಲ ಇವನು ಆ್ಯಕ್ಚುಲಿ ರಕ್ಷಿತ ಹತ್ರ ಅಷ್ಟೊಂದು ಕೆಲಸ ಮಾಡಿಸ್ಕೊಂಡಿರೋದು, ಇವನು ಕೇಳಬೇಕು ಸಾರಿನ, ಇವನೇ ಕೇಳಿಲ್ಲ, ಅವಳಿಂದ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ ಇವನು ಅಂತ ನಾನು ಅಂದ್ಕೊಂಡೆ ಮನಸ್ಸಲ್ಲಿ. ಆ್ಯಕ್ಚುಲಿ ಲೈಫ್ ಫೀಡಲ್ಲಿ ಆ್ಯಕ್ಚುಲಿ ತೋರಿಸಿದಾರೆ ಅದನ್ನು. ನಾನು ನೆನ್ನೆ ಕ್ಲಿಪ್ ನೋಡಿದೆದು ನಿಜವಾಗ್ಲೂ ಬೇಜಾರಾಯಿತು. ಏನು ತೋರಿಸಿಲ್ಲ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ನಾವು ಟಿ ವಿಲೆಲ್ಲ ನೋಡಿದವ್ರಿಗೆ ಏನನ್ಸುತ್ತೆ, ಓ ನೋಡಿ ಇವನು ಸಾರಿ ಆಕ್ಸೆಪ್ಟ್ ಮಾಡ್ತಿದ್ದಾನೆ, ಆ್ಯಕ್ಚುಲಿ ಅವಳ ಕೈಲಿ ಇವನು ಕೆಲಸ ಮಾಡಿಸ್ಕೊಂಡಿರೋದು ಇಷ್ಟು ದಿನ, ಬಟ್ ಇವನು ಮಾತ್ರ ಅವ್ಳಿಗೆ ಸಾರಿ ಕೇಳಲಿಲ್ಲ, ಅವಳ ಹತ್ರ ಇವನು ಸಾರಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ ಅನ್ನೋ ರೀತಿ ಆಗೋಗುತ್ತೆ. ಬಟ್ ಅಲ್ಲಿ ಆ್ಯಕ್ಚುಲಿ ಗಿಲ್ಲಿ ಸಾರಿ ಕೇಳಿದಾನೆ ಅವನಿಗೆ. ಅವಳು ಇಷ್ಟು ದಿನ ಅವನಿಗೆ ಕೆಲಸ ಮಾಡಿಕೊಟ್ಟಿರೋದಿರ್ಬೋದು, ಊಟದಲ್ಲಿ ಹೆಲ್ಪ್ ಮಾಡಿರೋದಿರ್ಬೋದು, ಅಥವಾ ಅವನು ಎಷ್ಟೋ ಸಲ ಬೈದರೂ ಕೂಡ ಮತ್ತೆ ಮಾತಾಡ್ಸ್ಕೊಂಡು ಹೋಗಿರೋದಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಗಿಲ್ಲಿ ರಕ್ಷಿತ ಹತ್ರ ಸಾರಿ ಕೇಳಿದ್ದಾರೆ. ಸೊ ಇದನ್ನು ಬಿಗ್ ಬಾಸ್ ಅವರು ಎಪಿಸೋಡಲ್ಲಿ ತೋರಿಸಿಲ್ಲ. ಇಷ್ಟು ಆಗಿರೋದು ಬಿಗ್ ಬಾಸ್ ಮನೇಲಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಈ ಕುಂಡಕ್ಕೆ ಲೆಟರ್ ಹಾಕ್ಬೇಕಾದ್ರೆ ಸಪ್ತಪದಿ ಅದಂತೂ ಗಿಲ್ಲಿ ಅಲ್ಟಿಮೇಟ್ ಇತ್ತು. ಕಾವ್ಯ ಜೊತೆ ಹಾಕ್ಬೇಕಾದ್ರೆ ಅವಳು ಹಾಕ್ತಾ ಇರಲಿಲ್ಲ, ಸೊ ಇವನು ಬಿಡ್ತಾ ಇರಲಿಲ್ಲ, ಪದೇ ಹೇಳ್ತಾನೆ ಇದ್ದ. ಮತ್ತೆ ಅವ್ರ ಅತ್ತೆ ಮಗಳ ಜೊತೆ ಅದು ಅಶ್ವಿನಿ ಮೇಡಮ್ ಅವ್ರ ಜೊತೆನೂ ಹಾಕ್ಬೇಕಾದ್ರೆ ಅದನ್ನೇ ಹೇಳ್ತಿದ್ದ. ಸೊ ಒಂಥರ ಚೆನ್ನಾಗಿತ್ತು, ಫನ್ ಆಗಿತ್ತು. ಹೆಂಗ್ ಗೊತ್ತಾ, ಅದು ಗಿಲ್ಲಿ ಇಲ್ಲಾಂದ್ರೆ ಯಾರು ಫನ್ ಮಾಡಲ್ಲ. ಅದನ್ನ ಇನ್ನೂ ಸೀರಿಯಸ್ ಆಗಿ ತಗೊಂಡು ಹೊಂಟೋಗ್ಬಿಟ್ಟು ಏನೋ ಒಂಥರ ಮಾಡಕ್ ಬಿಡ್ತಾರೆ ಅದನ್ನ. ಅಲ್ಲಿರೋ ಒಂದು ಇದರಲ್ಲಿ ಅವನು ಎಲ್ಲ ಸಿಚುವೇಶನ್ ಕಾಮಿಡಿ ಮಾಡೋದಕ್ಕೆ ಜನಗಳು ನೋಡೋದಕ್ಕೆ ಇಷ್ಟಪಡೋದು. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.